ಅಪ್ಪ ಪ್ಲೀಸ್ ಹಾಗ್ ಮಾತಾಡ್ಬೇಡಿ. ಮಾತಾಡ್ಲೇಬೇಕಮ್ಮ, ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಸರಿ ನಾಗರಾಜ, ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ನೀವ್ ಅನ್ಕೊಂಡ್ ಹಾಗೆ ಪುರೋಹಿತ್ರ ಹತ್ರ ಮಾತಾಡಿ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದದಿಂದ ಇವಳಿಗೆ ಮಂಗಳಸೂತ್ರ ಧಾರಣೆ ಆದ್ಮೇಲೆ ಮಾಡ್ಬೇಕಾಗಿರೋ ಎಲ್ಲಾ ಶಾಸ್ತ್ರಗಳನ್ನು ಮಾಡ್ಬಿಡಿ. ನಾನಿಷ್ಟು ವರ್ಷ ಇವರಿಬ್ರು ಮದ್ವೆ ನೋಡ್ಬೇಕು ಅಂತಾನೆ ಪ್ರಾಣನ ಗಟ್ಟಿಯಾಗಿಟ್ಕೊಂಡಿದ್ದೀನಿ. ಹಾರ್ಟ್ ಅಟ್ಯಾಕ್ ಆದಾಗಿಂದ ಇವ್ರ ಮದ್ವೆ ನೋಡ್ದೇನೆ ಹೋಗ್ಬಿಡ್ತೀನೇನೋ ಅಂತ ಭಯದಲ್ಲಿದ್ದೆ. ಆಗ ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ತಲೆ ಸುತ್ತಿದ್ದಾಗ ಇಲ್ಲಿ ನೋಡಿ ಇವಳೇ ನನ್ನ ಉಳಿಸಿದ್ದು. ಈಗ ಇವಳು ಮದ್ವೆಯಲ್ಲಿ ಯಾವ ಶಾಸ್ತ್ರನೂ ನೋಡ್ದೆ ಸೀದಾ ತಾಳಿ ಕಟ್ಬಿಟ್ಟ. ಈಗ ಆ ಶಾಸ್ತ್ರನೆಲ್ಲ ನೋಡ್ಬೇಕು. ನನ್ಗೆ ಇವಳ ಹತ್ರ ಇದ್ದು ಇವಳು ಸಂತೋಷ ಪಡೋದನ್ನ ನೋಡಿ ಮನ್ಸಾರೆ ಹಾರೈಸ್ಬೇಕು. ಖಂಡಿತ ಮಾಡೋಣಮ್ಮ, ನನ್ನಾಸೆ ಕೂಡ ಅದೇನೆ. ಕನಿಷ್ಠ ಗೌರಿ ಪೂಜೆ ಮಾಡಿಸಿ ಕನ್ಯಾದಾನ ಮಾಡಿ ಅತ್ತೆ ಮನೆಗೆ ಕಳಿಸಿ ಸ್ವಲ್ಪ ಗೌರವದಿಂದ ಗೀತಾ ಅಲ್ಲಿ ಬದುಕೋ ಥರ ಮಾಡಬೇಕು. ಹಾಯ್ ಯಜಮಾಂತಿ. ಹಲೋ ಯಜಮಾನ್ರೆ. ಮಿಸ್ ಯು ಯಜಮಾಂತಿ. ಅಬ್ಬಾ ಅಷ್ಟು ಬೇಗ? ನಾನ್ ಬಂದಿನ್ನು ಗಂಟೆಗಳು ಆಗಿಲ್ಲ. ನಿನಗೆ ಹಂಗ ಅನ್ನಿಸ್ತಿದ್ಯಾ? ನನಗೆ ಒಂದೊಂದು ಕ್ಷಣನೂ ಒಂದೊಂದು ಯುಗದ ತರ ಕಳೀತಾ ಇದೆ, ಗೊತ್ತಾ ನಿನಗೆ? ಇವಾಗಾಗ್ಲೇ ನಿನ್ನ ಎಷ್ಟೋ ಯುಗಗಳು ಬಿಟ್ಟು ನೋಡ್ತಾ ಇದೀನಿ ಅನಿಸ್ತಿದೆ. ಸಾಕು ಸಾಕು, ತುಂಬಾ ಓವರ್ ಆಗಿ ಹೇಳ್ಬೇಡ. ಹೌದು ಯಜಮಾಂತಿ. ನಮ್ಗೆ ಮದುವೆ ಆಗಿ 1 ದಿನ ಆಗಿದೆ. 2ನೇ ದಿನನೇ ಬಂದು ನಿಮ್ಮ ಅಪ್ಪ ಅಮ್ಮ ನಿನ್ನ ಮನೆಗೆ ಕರ್ಕೊಂಡು ಹೊರಟೋದ್ರು. ಅತ್ತೆ ಮಾವ ತುಂಬಾ ಅನ್ಯಾಯ ಮಾಡಿದ್ರಪ್ಪ. ಆಹಾ, ಹೌದಾ? ಹೌದು, ತುಂಬಾ ಅಂದ್ರೆ ತುಂಬಾ ತುಂಬಾ ಅನ್ಯಾಯ. ಮತ್ತೆ ನೀನ್ ಮಾಡಿದ ಅನ್ಯಾಯ ಅಲ್ವಾ? ಒಂದಿನ ಮನೆಯಿಂದ ಬಂದಿದ್ದಕ್ಕೆ ತುಂಬಾ ಅನ್ಯಾಯ ಅಂತಿದ್ಯಾ? 23 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ. ಅವ್ರ ಕಣ್ ಮುಂದೆನೆ ಇದ್ದೀನಿ ಅಂತದ್ರಲ್ಲಿ 3 ಗಂಟೆ ಹಾಕಿ ಈ ಮನೆಯಿಂದ ಆ ಮನೆಗೆ ಹೇಳ್ಕೊಂಡು ಹೋಗಿದ್ಯಾ. ಮತ್ ಅವ್ರೆಷ್ಟು ಮಿಸ್ ಮಾಡ್ಕೋತಿರ್ತಾರೆ. 23 ವರ್ಷ ಅವ್ರ ಜೊತೆನೆ ಇದ್ದೆ ಅಲ್ವಾ? ಮಿಕ್ಕಿದ್ದ ಜೀವನನ ಅಳಿಯನ್ ಜೊತೆ ಸಂತೋಷವಾಗಿರ್ಲಿ ಅಂತ ನಿನ್ನ ಬಿಟ್ಬಿಟ್ಟು ಹೋಗ್ಬೇಕು ತಾನೆ? ನನ್ನ ಏನೋ ಅವರು ಪರ್ಮನೆಂಟ್ ಆಗಿ ಹೇಳ್ಕೊಂಡು ಹೋಗಿಲ್ಲ. ನಿನ್ ಹೆಂಡತಿನ ತವ್ರ ಮನೆಗೆ ಕರ್ಕೊಂಡು ಹೋಗಿದಾರೆ ಅಷ್ಟೇ. ಹೌದು ಬಿಡಮ್ಮ, ನಾನು ಎಷ್ಟೇ ಪ್ರೀತಿಸಿದ್ರು ನಿನಗೆ ನಿಮ್ಮ ಅಪ್ಪ ಅಮ್ಮನೇ ಗ್ರೇಟು. ಹೌದು, ಅಷ್ಟಕ್ಕೂ ಏನಂತಿದ್ರು ನಿಮ್ಮ ಅಪ್ಪ ಅಮ್ಮ? ತುಂಬಾ ಹೇಳಿದ್ರು. ಏನು, ನಿನ್ನ ಬೈದ್ರಾ? ನಮ್ಮಮ್ಮನ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪ ಅಂತೂ ನಿನ್ನ ಮನ್ಸಲ್ಲೇ ತುಂಬಾ ಬೈಕೋತಿದ್ದಾರೆ. ಬೈಕೋತಾ ಇದ್ದಾರಾ? ಯಾಕೆ ಬೈಕೋತಾ ಇದ್ದಾರೆ? ಹೌದು, ಅವ್ರ ಮುದ್ದಿನ ಮಗಳನ್ನ ಅವರಿಂದ ದೂರ ಮಾಡ್ಬಿಟ್ಟಿಯಲ್ಲ. ನಾನೇ ನಿಮ್ಮ ಅಪ್ಪಂಗೆ ದೂರ ಮಾಡಿಲ್ಲ, ನನಗೆ ಹತ್ರ ಮಾಡ್ಕೊಂಡೆ ಅಷ್ಟೇ. ಮಾತ್ ಚೆನ್ನಾಗ್ ಕಲ್ತಿದ್ಯಾ. ಮನ್ಸಲ್ಲಿರೋ ಮಾತನ್ನ ಹೇಳ್ತಾ ಇದ್ರೆ ಮಾತು ಕಲ್ತ್ಕೊಂಡಿದೀನಿ ಅಂತ ಹೇಳ್ತಾ ಇದೀಯ. ತುಂಬ ಒಳ್ಳೆ ದಿವಸ ಇವತ್ತು, ಒಳ್ಳೆ ದಿವಸ. ಇಡೀ ವರ್ಷ ಹೀಗೆ ಇರ್ಲಿ ದೇವ್ರೆ, ಇಡೀ ವರ್ಷ ಹೀಗೆ ಇರಲಿ. ಯಾವನೇ ಒಂದು ತಗೊಳ್ ನನ್ನ ಮಗ ಎಣ್ಣೆ ಹೊಡ್ಕೊಂಡು ನಾನು ಆಡ್ಬೇಕಾರೆ ಹಾಡನ್ನ ಇವನು ಆಡ್ತಾ ಇದ್ದಾನೆ. ಇವನ ಹತ್ರ ಸಾಂಗ್ಸ್ಗೆ ರೈಡ್ಸ್ ಇಲ್ವಲ್ಲ, ಇವನ್ ಹೆಂಗ ಆಡ್ತಾ ಇದ್ದಾನೆ? ಏನೋ ಏಕ ಬಾಳ ಸಂತೋಷದಾಗದಿದಿ. ಸಂತೋಷ ಅಂತ ಏನ್ ಹೇಳ್ತೀಯ ಯವ್ವ? ಸಂತೋಷ ಅಲ್ದೆ ಇನ್ನೇನು? ಆಕ್ಸಿಡೆಂಟ್ ಮನೇಲಿ ಅಂತ ಗೊತ್ತಾಗಿ ಎಷ್ಟು ಸಂತೋಷ ಆಗ್ತೈತಿ ಗೊತ್ತೇನ? ಆಕಿನ ತವ್ರ ಮನೆ ಕರ್ಕೊಂಡು ಹೋದ್ರು ಅಂತ ಗೊತ್ತಾಗ್ತಿದ್ದಂಗ ಮನ್ಸು ಹಕ್ಕಿ ಹಕ್ಕಿ ಹಂಗ ಹಾರಾಡ್ತೈತಿ. ಹೌದ್ ನೋಡು ಏಕ, ಆಕಿನ ಚಂದಂಗ್ ನೋಡ್ಕೊಂಡು ಆರೋಗ್ಯ ಎಲ್ಲ ಸರಿ ಆದ್ಮೇಲೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಆಕಿ ಅಪ್ಪ ಅವ್ವ ಕರ್ಕೊಂಡು ಹೋಗ್ಯಾರ.
ಆದ್ರ ಆಕಿ ಹೊಸಲ್ ದಾಟ್ ಹೋಗ್ಯಾಳಲ್ಲ ಮತ್ತೆ ಈ ಹೊಸಲೊಳಗ ಕಾಲಿಡ್ಲಾರ್ದಂಗ್ ನೋಡ್ಕೋಬೇಕು. ಆಕಿ ಖಾಯಂ ಆಗಿ ಈ ಮನಿಯೊಳಗ ಬರ್ಲಾರ್ದಂಗ್ ನೋಡ್ಕೋಬೇಕು ನೋಡು. ಅಯ್ಯೋ ದುಷ್ಟ ಅತ್ತೆ, ನಿಮ್ ತಲೆಲ್ ಬರೋದೆಲ್ಲ ಬರೀ ಕೊಳ್ತೋಗಿರೋ ಟೊಮೊಟೊ ತರನೇ ಯೋಚನೆ. ಅಷ್ಟೇ ಅಲ್ಲವಾ, ಏನಾದ್ರೂ ಒಂದ್ ನೆಪ ಮಾಡಿ ಆಕಿ ಮನೆ ಹೊಸ ತುಳಿದಾರ ಹಂಗ್ ಮಾಡ್ತಿರ್ಬೇಕು. ಅಣ್ಣ, ದೇವ್ರು ಯಾವತ್ತು 2ನೇ ಅವಕಾಶ ಕೊಡ್ತಾನ ಅಂತಾರ. ಆಕಿ ಬ್ಯಾಡ ಅಂದ್ರು ಈ ಮನಿಯಾಗ ಕಾಲಿಟ್ಟಾಳ. ಈಗ ಆಕಿ ಅವ್ವ ಅಪ್ಪನ ಆಕಿನ ಬಂದ್ ಕರ್ಕೊಂಡ್ ಹೋಗ್ಯಾರ. ಈ ಮೂಲಕ 2ನೇ ಅವಕಾಶ ಸಿಕ್ಕೈತಿ. ಈ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದ. ಆಕಿನ ಹೆಂಗಾರ ಈ ಮನಿಗೆ ಬರಕ್ ಬಿಡ್ಬಾರ್ದ. ಆಕಿ ಸುಧಾರ್ಸ್ಕೊಳ್ಳೋದಕ್ಕ ಏನಿಲ್ಲ ಅಂದ್ರು 4-5 ದಿನ ಆಕೇತಿ. ಅಷ್ಟ್ರೊಳಗ ನಾವ್ ಏನಾರ ಒಂದು ಪ್ಲಾನ್ ಮಾಡಿ ಗೀತಾ ಗೋವಿಂದನ್ನ ಪರ್ಮನೆಂಟ್ ಆಗಿ ಒಂದಾಗದೆ ಇರೋ ಹಂಗ ಏನಾರ ಮಾಡ್ಬಿಡ್ಬೇಕು. ಕೇಳು ತಂಗ್ಯವ, ಅಂತ ಇಂತ ಪ್ಲಾನ್ ಕೊಡೋದಿಲ್ಲ. ನೀವೆಲ್ರು ಅಚ್ಚರಿ ಪಡೋ ಅಂತ ಪ್ಲಾನ್ ಕೊಡ್ತೇನೆ. ಏಯ್ ಹುಚ್ಚು ನಾಯಿಗಳ, ಏನ ಹುಚ್ಚ ನಾಯಿಗಳ? ಯಾರಿಗೆ? ನಿನ್ನ ಕಾಣೋ ಡೌಟಾ? ಏನ ನೀನು ಮರ್ಯಾದೆ ಕೊಡ್ದ ನಮ್ಮ ಅಣ್ಣಂಗ ಅವನು ಇವನು ಅಂತಿದಿ? ಅವನು ಇವನು ಅನ್ನೋದೇನ? ಇನ್ಮೇಲ್ ದಿನ 2 ಬಾರಿಸ್ತೀನಿ ಇವನಿಗೆ. ಏನ ನನಗ? ಹಾ ನಿನಗೆ. ಯಾರೋ ನೀನು? ಯಾರು ನೀನು? ನಾನು ಏಕದಂತ. ನೀನು ಏಕದಂತನ, ಕನಕನ ಬಂಟಾನೋ ಅಥವಾ ಮೈಮೇಲ್ ಬಟ್ಟನೆ ಇಲ್ದಿರೋ ದಿಗಂಬರನ ಅಂತ ಕೇಳಿಲ್ಲ ನಾನು. ಯಾರು ನೀನು? ಕನಕಲಕ್ಷ್ಮಿಗೆ ಅಣ್ಣ. ನೀನು ಕನಕಲಕ್ಷ್ಮಿ ಅಣ್ಣನ, 8ನೇ ಶ್ಯಾಮಲತೆ ಮಗನ ಅಂತ ಕೇಳಿಲ್ಲ ಕಣೋ. ನೀನು ಯಾರು? ನಾನು ನಿನಗ್ ಬಾಮೈದ. ಈಗ ಬಂದೆ ಕಣೋ ಪಾಯಿಂಟ್ಗೆ. ಬಾಮೈದ ಅಂದ್ರೆ ಯಾರು? ಬಾವನ ಬಂಟನೆ ಬಾಮೈದ. ಆದ್ರೆ ನೀನೇನ್ ಮಾಡ್ತಿದ್ಯೋ? ಬದುಕನ್ನು ಹಾಳು ಮಾಡೋ ಯೋಚನೆ ಮಾಡ್ತಿದ್ಯಾ. ಬಾಮೈದ ಬಾವಂಗ್ ಮಾಡ್ಬೇಕಾಗಿರೋ ಡ್ಯೂಟಿ ಏನು? ಬಾವ ಬೆಳಗ್ಗೆನೆ ಎದ್ದ ತಕ್ಷಣ ಬಾಮೈದ ಚೊಂಬಿಡ್ಕೊಂಡು ಹಿಂದೆನೆ ಬರ್ಬೇಕು. ಯಾರು? ನಾನಾ? ಹೌದು ಕಣೋ, ಬಾಮೈದ ಅಂದ್ರೆ ಹಾಗೆ ಇರ್ಬೇಕು. ಆದ್ರೆ ನೀನೇನ್ ಮಾಡ್ತಿದೀಯಾ? ಗಂಟ್ಲು ಮಟ್ಟ ಕುಡ್ಕೊಂಡು ಇಲ್ಲಿಗೆ ಬಂದು ಇವಾಗ ನನ್ನ ಮಗ ಸೊಸೆನ ಬೇರೆ ಮಾಡೋದಕ್ಕೆ ಬೆರ್ಕೆ ಐಡಿಯಾ ಕೊಡ್ತಿದ್ಯಾ? ನೀನು ಮೋಸ ಮಾಡಿ ಅವ್ರಿಬ್ಬರನ್ನ ಒಂದ್ ಮಾಡ್ಲಿಲ್ಲೇನ? ಹಂಗ ನಾವೂನು ಅವ್ರಿಬ್ಬರನ್ನ ದೂರ ಮಾಡ್ತೀವಿ. ಹೌದಂದೆ, ಅವ್ರಿಬ್ಬರನ್ನು ದೂರ ಮಾಡೇ ಮಾಡ್ತೀನಿ. ಆಹಾ, 8 ಯಾರಿಗೆ? ನಿನಗೆ ಶ್ಯಾಮ್ಲಾ. ಅತ್ತಿನ ನೀನು 8 ಅಂತೇನ? ನೀನು 8 ಶ್ಯಾಮ್ಲಾನೇ ಅಲ್ವಾ? ನೀನು ನನ್ನ ಮಗ ಸೊಸೆನ ಬೇರೆ ಮಾಡಕ್ ಹೋದ್ರೆ ಏನಾಗತ್ತೆ ಅಂತ ಗೊತ್ತಾ? ಆ ಏನ್ ಮಾಡ್ತೀನಿ? ನಾನ್ ನಿನಗೆ ಡೈವರ್ಸ್ ಕೊಡ್ತೀನಿ. ಏನಂದಿ? ನನ್ನ ಮಗಳಿಗೆ ಸೋಡ್ ಚೀಟಿ ಕೊಡ್ತೀಯ? ಹಾ, ನನಗ ಡೈವರ್ಸ್ ಕೊಡೋಷ್ಟು ಧೈರ್ಯ ಐತೆ ನಿನ್ಗ? ಒಳ್ಳೆ ಕಾಮಿಡಿ ಮಾಡ್ತೀಯಮ್ಮ ನೀನು. ಇವಾಗ ನಗು ಬರ್ತಿಲ್ಲ, ಆಮೇಲೆ ನಗ್ತೀನಿ. ನಿನ್ ಜೊತೆ ಬದುಕ್ಬೇಕಾದ್ರೆ ಭಯ ಪಟ್ಕೋಬೇಕು ಹೊರತು ನಿನಗೆ ಡೈವರ್ಸ್ ಕೊಡಕ್ ನಾನು ಯಾಕೆ ಭಯ ಪಟ್ಕೊಳ್ಳಿ? ಮಗ ಸೊಸೆನ ಬೇರೆ ಮಾಡಕ್ ನೋಡಿದ್ರೆ ನಿನಗೆ ಡೈವರ್ಸ್ ಕನ್ಫರ್ಮ್. ಏನ್ ಬಾಬಾ ಕುಡ್ದ್ಬಿಟ್ಟು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಹುಚ್ಚು ನನ್ನ ಮಗನೇ ಬಾಮೈದ. ಕುಡ್ದವ್ರು ಹುಚ್ಚುಚ್ಚಾಗಿ ಮಾತಾಡಲ್ಲ ಕಣೋ, ಎಲ್ಲ ನಿಜಾನೇ ಹೇಳ್ತಾರೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಗೀತಾ ಗೋವಿಂದನ ಬೇರೆ ಮಾಡಕ್ ನೋಡಿದ್ರೆ ಕನಕಲಕ್ಷ್ಮಿಗೆ ಡೈವರ್ಸ್ ಕೊಡೋದು ಕನ್ಫರ್ಮ್. ಇನ್ನೂ ಜಾಸ್ತಿ ಮಾತಾಡಿದ್ರೆ ನಿಮ್ಮಿಬ್ಬರಿಗೂ ಕೂಡ ಡೈವರ್ಸ್ ಕೊಡ್ತೀನಿ. ನೆನ್ಪಲ್ಲಿ ಇಟ್ಕೊಳ್ಳಿ. ಕನಕ, ನಿನಗೆ ಈ ವಯಸ್ಸಿನಾಗ ಡಿವೋರ್ಸ್ ಕೊಟ್ರ ಮಂದೆಲ್ಲ ನಗಕ್ ಚಾಲು ಮಾಡ್ತಾರ. ಈ ಹುಚ್ಚ ತನ್ನ ಮಗನಿಗೋಸ್ಕರ ಅದನ್ನು ಮಾಡ್ತಾನ. ನಾವು ಈ ಚಿಂತೆ ಮಾಡೋದಕ್ಕಿಂತ ನಾವು ಬ್ಯಾರೆ ಪಿಲಾನ್ ಓಡಿಸ್ಬೇಕು. ಸರಿ ಬಿಡು, ಯಾವಾಗ ಬರ್ತಿದ್ಯಾ? ನಾಳೆ ಬಂದ್ಬಿಡ್ತೀಯಾ? ನಾಳೆನೆ ಕಳಿಸ್ಬಿಡ್ತಾರೆ. ನನ್ ಕೈ ಸರಿ ಹೋಗೋವರೆಗೂ ಕಳ್ಸೋದಿಲ್ಲ ಅನ್ಸುತ್ತೆ ಇವ್ರು. ಅಷ್ಟ್ ಮಾತ್ರ ಅಲ್ಲ, ಮನೇಲಿ ಅಮ್ಮ ಅಪ್ಪ ಅಜ್ಜಿ ನಮ್ ಮದ್ವೆ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಮದ್ವೆ ಬಗ್ಗೆನಾ? ಎಲ್ಲರೂ ನೋಡ್ತಾ ಇದ್ರು ತಾಳಿ ಕಟ್ದೆ ಅಂತ ಮತ್ತೆ ಬೈಕೋತಾ ಇದ್ರಾ? ಅಲ್ಲ, ನನ್ ಮದ್ವೆ ಹೀಗಾಗೋಯ್ತು ಅಂತ ಈಗಾಗ್ಲೇ ಸಂಬಂಧಿಕರೆಲ್ಲ ಫೋನ್ ಮಾಡಿ ತರದ್ ಪ್ರಶ್ನೆ ಕೇಳ್ತಿದಾರಂತೆ. ನನ್ ಮದ್ವೆಗೆ ಎಲ್ಲ ಸಂಬಂಧಿಕರನ್ನು ಕರೆದು ಸಂತೋಷವಾಗಿ ಮಾಡ್ಬೇಕಾಗಿದ್ ಮದ್ವೆನ ಮಾಡಕ್ಕಾಗ್ಲಿಲ್ಲ,
ಮಗಳ ಕತ್ತಿಗ್ ತಾಳಿ ಕಟ್ಬೇಕಾದ್ರೆ ಅವಳ ಖುಷಿಯಾಗಿ ಕಳ್ಸ್ಕೊಡೋದ್ ಬಿಟ್ಟು ದುಃಖ ನೋವಿಂದ ಖುಷಿನೇ ಇಲ್ದೇ ಇರೋ ಹಾಗಾಯ್ತು. ನಿಮಗೂ ಯಾವ ನೆನ್ಪುಗಳು ಉಳ್ದಿವೆ ಅಂತ ಅವ್ರು ಬೇಜಾರ್ ಮಾಡ್ಕೊಂಡ್ರು. ಹೋಗ್ಲಿ, ಕೊನೆ ಪಕ್ಷ ಮದ್ವೆ ಗುರ್ತಾಗಿ ಒಂದ್ ಫೋಟೋ ಇಲ್ಲ, ದೊಡ್ಡವ್ರ ಆಶೀರ್ವಾದ ಸಿಕ್ಕಿಲ್ಲ, ಒಂದ್ ಪೂಜೆ ಶಾಸ್ತ್ರ ಇಲ್ಲ. ಹೊಸ ಜೀವನ ಶುರುವಾಗ್ಬೇಕಾದ್ರೆ ಸಂತೋಷದಿಂದ ಶುರುವಾಗ್ಬೇಕೇ ಹೊರತು ಇಷ್ಟೊಂದ್ ಜಗಳ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅವರು ಮತ್ತೆ ನಮಗೆ ಮಿಕ್ಕಿದ್ ಮದ್ವೆನ ಮಾಡಿಸ್ಬೇಕು ಅಂತಿದ್ದಾರೆ. ಏನು ಮಿಕ್ಕಿದ್ ಮದ್ವೆನಾ? ಅದೇನದು? ನಿನ್ ಕುದ್ಗೆಗ್ ತಾಳಿ ಕಟ್ಟಾಯ್ತಲ್ಲ? ಅಯ್ಯೋ, ತಾಳಿ ಕಟ್ಟಿದ್ಯಾ? ಆದ್ರೆ ಪಾಪ ನಮ್ಮಪ್ಪ ಅಮ್ಮಂಗೆ ನಮ್ ಮದ್ವೆನ ಹತ್ರದಿಂದ ಮಾಡ್ಬೇಕು, ಸಂತೋಷವಾಗಿ ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ, ಅದ್ಯಾವ್ದು ಸಿಗ್ಲೇ ಇಲ್ಲ. ಮದ್ವೆಗ್ ಮುಂಚೆ ಮಾಡ್ಬೇಕಾಗಿದ್ ಶಾಸ್ತ್ರಗಳು, ಅವ್ರ್ ಮಾಡ್ಬೇಕಾಗಿದ್ದ ಕನ್ಯಾದಾನ, ಇದ್ಯಾವ್ದು ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಅಂತ ಮದ್ವೆ ಆದ್ಮೇಲಾದ್ರೂ ನಡಿಬೇಕಾಗಿರೋ ಶಾಸ್ತ್ರಗಳನ್ನ ಸರಿಯಾಗಿ ನಡ್ಸಿ ಅತ್ತೆ ಮನೆ ಕಳಿಸ್ಕೊಡ್ಬೇಕು ಅಂತಿದ್ದಾರೆ. ಹೌದಾ? ಅಂದ್ರೆ ನಮಗೆ ಮಿಸ್ ಆದ ತಲೆಪೇಟಗಳು, ಆಹಾರಗಳು, ಈ ಸಂಪ್ರದಾಯಗಳು, ಶಾಸ್ತ್ರಗಳು ಇವೆಲ್ಲ ಇರುತ್ತೆ ಅಂತ ಆಯ್ತು. ಹಾಗೆ ಅನ್ಕೋತಿದ್ದಾರೆ. ಸೂಪರ್ ಗೀತಾ, ಈ ವಿಷಯದಲ್ಲಿ ಮಾತ್ರ ನಾನು ತುಂಬಾ ತುಂಬಾ ಹ್ಯಾಪಿ ಆಗಿದ್ದೀನಿ. ಲವ್ ಯು ಹೇಳು ನಿಮ್ಮ ಅಪ್ಪನಿಗೆ. ಅದೇನೋ ನೀನೇ ಹೇಳು. ನಿಮ್ಮ ಅಪ್ಪಂಗ್ ಲವ್ ಯು ಹೇಳಿದ್ರು ಕೂಡ ಮುಖ ನಗ್ಗುರ್ರ ಅಂತ ಇಟ್ಕೊಂಡಿರ್ತಾರೆ. ಮತ್ತ ಅವ್ರ ಕೋಪ ಇರಲ್ವಾ? ನೋಡ್ತೀನಿ ಈ ಕೋಪ ಎಲ್ಲ ಎಷ್ಟ್ ದಿನ ಇರುತ್ತಂತ. ಹಂಗಾದ್ರೆ ಇವಾಗ ಮತ್ತೆ ನಮಗ್ ಮದ್ವೆ ಏನು? ಈ ಸಂಪ್ರದಾಯಗಳು, ಶಾಸ್ತ್ರಗಳು ಇವೆಲ್ಲ ಆಗೋದ್ಮೇಲೆ ಇಂಪಾರ್ಟೆಂಟ್ ವಿಷಯನೂ ಇರುತ್ತೆ ಅಂತನೋ. ಏನು? ಅದೇ ಗೀತಾ, ಶೋಭನ ಕೂಡ ಅರೇಂಜ್ ಮಾಡ್ತಾರಲ್ವಾ ಅಂತ. ಹೋಗೋ. ಏನ್ ಚೀ ಹೋಗು ಅಂದ್ರೆ? ಮದ್ವೆ ಶಾಸ್ತ್ರ ಸಂಪ್ರದಾಯ ಆದ್ಮೇಲೆ ನಡಿಬೇಕಿರೋ ಮೇಹಿನ್ ಕಾರ್ಯಕ್ರಮ ಅದೇ ಅಲ್ವಾ? ನಾಚಿಕೆ ಇಲ್ದೇ ಇರೋನೆ. ಸರಿ ಬಿಡು, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಒಂದು ಉಮ್ಮ ಕೊಡು. ಹಾ? ಮುತ್ತು. ಮುತ್ತು ಮುತ್ತು ಇಲ್ಲ, ಗಿತ್ತು ಇಲ್ಲ. ಟೈಮ್ ಆಯ್ತು, ಫೋನ್ ಆಫ್ ಮಾಡಿ ನಿದ್ದೆ ಮಾಡಿ. ನಾನಿಲ್ಲಿ ಮಿಸ್ ಮಾಡ್ಕೋತಾ ಇದ್ದೀನಿ, ನಿದ್ರೆ ಬರ್ತಾ ಇಲ್ಲ. ಒಂದು ಮುತ್ತು. ನೀನನ್ನ ಮಿಸ್ ಮಾಡ್ಕೋತಿಲ್ವಾ? ಕೊಡಕ್ಕಾಗಲ್ಲ. ಹಾ, ಅದಕ್ಕೇನಾ ನನ್ನ ಫೋನ್ ಬರ್ತಿದ್ದಂಗೆ ಅವಾಗ್ಲಿಂದ ಪಿಲ್ಲೋನ ಎದೆಗೆ ಒತ್ಕೊಂಡು ಮಾತಾಡ್ತಾ ಇರೋದು? ಹೋಗೋ, ಹಾಗೆಲ್ಲ ಏನಿಲ್ಲ. ಗೊತ್ತು ಬಿಡು ಗೀತಾ. ಹಾ ಸರಿ ಬಿಡು, ನೀನ್ ಮುತ್ತು ಕೊಡ್ಲಿಲ್ಲ ಅಂತಂದ್ರೇನು, ನಾನೇ ಕೊಡ್ತೀನಿ. ಏನು ಚೀನಾ? ಏಯ್, ನೀನು ಕುತ್ಕೆಗೆ 3 ಗಂಟೆ ಹಾಕಿರೋ ಗಂಡನ್ಗೆ ಚೀ ಅಂತೀಯಾ? ಹಾಗಾದ್ರೆ 4-5 ಕೊಡ್ತೀನಿ ಇರು. ಸಾಯಿಸ್ಬಿಡ್ತೀನಿ. ನಾಚಿಕೆ ಇಲ್ದೇ ಇರೋನೆ. ನಾಚಿಕೆ ಏನಕ್ಕೆ? ಎಲ್ಲಿ? ನನಗೊಂದು ಉಮ್ಮ ಕೊಡು. ಹೋಗೋ, ಅದೆಲ್ಲ ನಾನ್ ಕೊಡಲ್ಲ. ನೀನು ಹಟ್ಮಾರಿ ಯಜಮಾಂತಿ, ಕಳ್ಳಿ ಯಜಮಾಂತಿ, ಸ್ವಲ್ಪನು ಕನಿಕರ ಇಲ್ದೇ ಇರೋ ಕ್ರೂರ ಯಜಮಾಂತಿ, ರಾಕ್ಷಸಿ ಯಜಮಾಂತಿ. ಹೌದು, ನೀನು ರಾಕ್ಷಸನ್ ತರನೇ ನನ್ನ ಮದ್ವೆ ಅದೇ ಅಲ್ವಾ? ಅದಕ್ಕೆ ನಾನ್ ರಾಕ್ಷಸಿ ಯಜಮಾಂತಿ. ಓಕೆನಾ? ಗುಡ್ ನೈಟ್. ಗುಡ್ ನೈಟ್. ಕಳ್ಳಿ ಯಜಮಾಂತಿ. ತಂಗ್ಯವ್ವ, ಆ ಇಂಗ್ಲಿಷ್ನವರು ಭಾರತ ಬಿಟ್ಟು ಹೋದಾಗ ನಾನು ಎಷ್ಟು ಸಂತೋಷ ಪಟ್ಟಿದ್ನೋ, ಈ 4 ದಿನನೂ ಅಷ್ಟೇ ಸಂತೋಷ ಪಟ್ಟೆ. ಆ ಆಕ್ಸಿಡೆಂಟ್ 24 ಗಂಟೆನೂ ಎಷ್ಟು ತೊಂದರೆ ಕೊಟ್ಬಿಟ್ಲು. ಆಕೆ ನೋಡೋದಕ್ಕೆ ಹಂಗಿದಾಳೆ, ಆದ್ರೆ ಅವಳು ಸಾಮಾನ್ಯದೋಳಲ್ಲ. ಹಿಂಗೆ ಗುಂಪು ಕಟ್ಕೊಂಡು ಕೆಲ್ಸಕ್ಕೆ ಬಾರದು ಮಾತುಗಳಾಡೋದು ಬಿಟ್ಟು ತರಕಾರಿನ ಹೆಚ್ಚಿಕೊಡಿ. ಮಧ್ಯಾಹ್ನ ಘಮ್ ಅನ್ನೋ ಬದನೆಕಾಯಿ ಸಾಂಬಾರ್ ಮಾಡಾಕ್ತೀನಿ. ಈ ಮನೆಯಾಗ ಸಾಂಬಾರನ್ನು ಮಾತ ಕೇಳಬಾರ್ದು. ಸಾಂಬಾರ್ ಕೂಡ ಮಾಡಂಗಿಲ್ಲ. ಏನಪ್ಪ ಇದು? ಬದನೆಕಾಯಿ ಸಾಂಬಾರ್ ಅಂದ ತಕ್ಷಣ ಪಿತ್ತ ನೆತ್ತಿಗೆರ್ದೋಳ್ ತರ ಮಾತಾಡ್ತಿದ್ದಾಳೆ. ಸಾಂಬಾರ್ ಅನ್ನೋ ಪದಕ್ಕೆ ಅಷ್ಟೊಂದು ಪವರ್ ಇದೆಯಾ? ಮತ್ತೆ ಸಾಂಬಾರ್ ವಿಷಯ ಎತ್ತು ಬೇಡ ಅಂದೆ. ಈ ಬದನೆಕಾಯಿ ಸಾಂಬಾರ್ ಎಂತದ? ಬದನೆಕಾಯಿ ಎಣ್ಣೆಗಾಯಿ ಇಲ್ಲ ಪಲ್ಯ ಮಾಡ. ಹೌದು, ಇದನ್ನೆಲ್ಲ ತಂದು ನಮ್ ಮುಂದೆ ಹಾಕಿಟ್ಟಿ. ಆಕ್ಸಿಡೆಂಟ್ ಬಂದಿದ್ಲಲ್ಲ, ಎಲ್ಲ ಕಲ್ಸ್ಬಿಟ್ಟು ಹೋಗಿದ್ದಾಳೆ. ಇಲ್ಲಿ ನೋಡೋ ಬಮೇದ, ಸಂತೋಷವಾಗಿರೋರ್ ನೋಡಿ ಕಣ್ಣಲ್ಲಿ ನೀರ್ ಹಾಕೊಳ್ಳೋ ಬದಲಿಗೆ ಅಲ್ಲಿ ಈರುಳ್ಳಿ ಇಟ್ಟಿದ್ದೀನಿ, ಹೆಚ್ಚಿಕೊಡು. ಇಲ್ಲಿ ನೋಡಿ ಅತ್ತೆ,
ಆ ಬದನೆಕಾಯಲ್ಲಿ ಕೊಳತಾಗಿರೋ ಸಪ್ರೇಟ್ ಮಾಡಿ ಚೆನ್ನಾಗಿರೋ ಬದನೆಕಾಯಿನ ಹೆಚ್ಕೊಡಿ. ಅದೇನ್ ಚಲೋ ಇತ್ತು ಚಲೋ ಇಲ್ಲೋ ನನಗೇನ್ ಗೊತ್ತಾಕೇತಿ, ಅದೆಲ್ಲ ನೀನ ನೋಡ್ಕೋ. ಕೊಳತೋಗೋದು ಕಂಡು ಹಿಡಿಯೋದಕ್ಕೆ ಕಷ್ಟಪಡಬೇಕಾಗಿಲ್ಲ ಅತ್ತೆ. ಇದನ್ನ ಹೀಗೆ ಹಿಡ್ಕೊಂಡು ನೋಡಿ, ನೋಡೋದಕ್ಕೆ ಇದು ನಿಮ್ ಮುಖ ತರನೇ ಕಂಡ್ರೆ ಇದು ಕೊಳತೋಗಿದೆ ಅಂತ ಅರ್ಥ. ಅದು ತೆಗೆದು ಪಕ್ಕಕ್ಕೆ ನಮ್ಮಮ್ಮನ್ಗ ಹಂಗಂತೀನಿ. ನಾನೇನಂದೆ, ಅವ್ರಿಗದು ಗೊತ್ತಾಗಲ್ಲ ಅಂತ ಹೇಳಿದ್ರು. ಕೊಳತೋಗಿರೋದು ಹೇಗೆ ಅಂತ ಕಂಡು ಹಿಡಿಯೋದಕ್ಕೆ ಟೆಕ್ನಿಕ್ ಹೇಳಿದೆ ಅಷ್ಟೇ. ಬೇಕಾದ್ರೆ ನೋಡು, ಪಟಪಟ ಅಂತ ಕೆಲಸ ಮಾಡ್ತಾರೆ. ನೀ ಅಡಿಗೆ ಮನೇನ್ ತಗೊಂಬಂದ ಇಲ್ಲಿ ಇಡೋದ್ ಬಿಟ್ಟ ಅಲ್ಲೇ ಮಾಡ್ಕೋಬೋದಿತ್ತಲ್ಲ, ತಂದ ನಮ್ಮಾರಿ ಮುಂದ್ ಹಾಕಿ ಅಲ್ಲ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ಈ ಕೆಲಸ ನೀನ್ ಮಾಡ್ಬೇಕು, ನಾನು ಟೇಬಲ್ ಮೇಲೆ ಕೂತ್ಕೊಂಡು ತಿನ್ಬೇಕು. ಆದ್ರೆ ಮದ್ವೆ ಆದ ದಿವಸದಿಂದ ನನ್ನನ್ನು ಅಡಿಗೆ ಮನೇಲಿ ಅಡಿಗೆ ಮಾಡಕ್ ಹಾಕಿ ನೀನ್ ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ತಿಂತ ಕೂತಿದ್ಯಾ. ಒಂದಿನ ನೀನ್ ಅಡಿಗೆ ಮಾಡಿದ ಪಾಪಕ್ಕೆ ನಾನು ಅನುಭವಿಸ್ದೆ. ಅದು ಇನ್ನೊಂದ್ಸಲ ಆಗ್ಬಾರ್ದು ಅಂತ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ. ಕಡೆ ಪಕ್ಷ ಈ ತರಕಾರಿಗಳನ್ನಾದ್ರೂ ಹೆಚ್ಚಿಕೊಡ್ರಿ. ನೋಡ್ದ್ಯಾ ತಂಗವ, ಆಕಿ ಇಲ್ಲಿಲ್ಲ ಅಂದ್ರು ಅಲ್ಲಿಂದಾನೆ ಆನ್ಲೈನ್ ಅಲ್ಲಿ ಕ್ಲಾಸ್ ನಡೆಸ್ದಂಗ ಕಿವಿಲಿ ಇವ್ರಗ ಶಂಕ ಊದಾಳ ಅನ್ಸತ್ತ. ಊದ್ಲಿ ಅವಳು ಹೋಗ್ಯಾಳಲ್ಲ, ಇನ್ನ ಈ ಜನ್ಮದಾಗ ಆಕಿ ಇಲ್ಲಿ ಹೆಜ್ಜೆ ಇಡ್ಬಾರ್ದ ಹಂಗ ಮಾಡ್ತೀನಿ. ಏನ್ ಕನಕ ಡ್ರೈವರ್ ಸುಷ್ಯ ಮರ್ತ್ಬಿಟ್ಯಾ? ಹಾ, ಬೇಗ ತರಕಾರಿ ಕಟ್ ಮಾಡ್ಕೊಡಿ, ಇಲ್ಲಾಂದ್ರೆ ಮಧ್ಯಾಹ್ನ ಅಡಿಗೆ ಲೇಟ್ ಆಗತ್ತೆ. ಯಾರೋ ಬಂದಂಗಾಯ್ತಲ್ಲ. ಅರೆ ಬೀಗರು ಬರ್ತಾ ಇದಾರಲ್ಲ. ಲೇ ಗೋವಿಂದ, ಗೋವಿಂದ, ನಿಮ್ಮ ಅತ್ತೆ ಮಾವ ಬರ್ತಿದಾರೆ, ಬಾರೋ ಬೇಗ. ನೋಡಿದ್ಯಾ ತಂಗವ, ಹತ್ತಿ ಬಂದ ತಕ್ಷಣ ನಿನ್ನ ಮಗ ಹ್ಯಾಂಗ್ ಆಡ್ತಿದ್ದಾನೆ ನೋಡು. ನಮಸ್ಕಾರ ಮಾವ. ನಮಸ್ಕಾರ ಅತ್ತೆ. ಬನ್ನಿಮ್ಮ, ಬನ್ನಿ ಸಾರ್, ಬನ್ನಿ. ಬನ್ನಿ ಬನ್ನಿಮ್ಮ, ಕೂತ್ಕೊಳ್ಳಿ. ಏ ಬಾಮೈದ, ಬೀಗರು ಬಂದಿದ್ದಾರೆ, ಸ್ವಲ್ಪ ಮರ್ಯಾದೆ ಕೊಡು. ಪಕ್ಕದಲ್ಲಿ ಕೂತ್ಕೊ ಹೋಗು. ನೀವು ಬನ್ನಿಮ್ಮ, ಕೂತ್ಕೊಳ್ಳಿ. ಗೀತಾ ಬೇಕು ಚೆನ್ನಾಗಿ ಹೇಳ್ತಾನೆ. ಒಳ್ಳೆ ದಿನ ನೋಡಿ ಕರ್ಕೊಂಡ್ ಬರ್ತೀರಾ ಅನ್ಸುತ್ತೆ. ಪುರೋಹಿತರನ್ನ ಕರೆಸಿ ಒಳ್ಳೆ ದಿನ ಯಾವಾಗ ನೋಡಿದ್ರಾ? ಏನ್ರಿ ವಿಷಯ ಹೇಳಿ. ನೀವು ಹೇಳ್ದಾಗೆ ಪುರೋಹಿತರನ್ನ ಕರೆಸಿ ಒಳ್ಳೆ ಟೈಮ್ ನೋಡಿದೀವಿ. ನಾನು ಹೇಳಿಲ್ವಾ ಒಳ್ಳೆ ದಿನ ನೋಡಿ ಕರ್ಕೊಂಡು ಬರ್ತಾರೆ ಅಂತ? ಯಾವಾಗ ಕರ್ಕೊಂಡ್ ಬರ್ತೀರಾ? ನಮ್ಮ ಮಗಳು ಇವಾಗ ನಮ್ಮ ಜೊತೆ ಬರಲಿಲ್ಲ. ನಮ್ಮ ಮಗಳು ಮದುವೆನ ನಮ್ಮ ಶಾಸ್ತ್ರದ ಪ್ರಕಾರ ಮರ್ಯಾದೆಯಿಂದ ಸಂತೋಷವಾಗಿ ನೆಂಟರಿಷ್ಟರ ಮಧ್ಯೆ ಚೆನ್ನಾಗಿ ನಡೆಸಿ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು ಅಂದ್ಕೊಂಡಿದ್ವಿ. ಆದರೆ ಆ ಅದೃಷ್ಟನು ಇಲ್ದಂಗೆ ಮಾಡಿದಾನೆ ನಿಮ್ಮ ಮಗ. ಆಹಾ, ಎಲ್ಲ ಪಿಲಾನ ಮಾಡ್ಕೊಂಡು ಬಂದು ಹುಡುಗಿನ ಹಂದ್ರದಾಗ ಕುಂದ್ರಿಸಿ ತಾಳಿ ಕಟ್ಟಿಸಿ ಈಗೇನೂ ಆಗಿಲ್ಲ ಹಂಗ ನಾಟಕ ಮಾಡಕತ್ತೀರೇನ? ದಯವಿಟ್ಟು ನಾವು ನಾಟಕ ಆಡ್ತಿದೀವಿ ಅಂತ ಏನು ಹೇಳ್ಬೇಡಿ. ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ಈಗಾಗ್ಲೇ ಸಂಬಂಧಿಕರಿಗೆ ಉತ್ತರ ಕೊಡಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀವಿ. ಈಗ ಆಗಿರೋದನ್ನ ಸರಿ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಗೆ ಆಸ್ತಿ ಪಾಸ್ತಿ ಇಲ್ಲ ಅಂದ್ರೂ ಆತ್ಮಗೌರವದಿಂದ ತಲೆ ಎತ್ತಿ ಬದುಕಿದ್ದೀವಿ. ಈಗಲೂ ಕೂಡ ನಮ್ಮ ಮಗಳನ್ನ ಅತ್ತೆ ಮನೆಗೆ ಗೌರವದಿಂದ ಕಳಿಸ್ಬೇಕು ಅನ್ಕೊಂಡಿದ್ದೀವಿ. ಅದಕ್ಕೇನೀಗ ನಿಮ್ ಮಗಳ ತಲೆ ಕಿರೀಟನಿಟ್ಟು ಹಳೇನ್ ಕೈಗೆ ಬಂಗಾರದ ಕತ್ತಿ ಕೊಟ್ಟು ಕಳಿಸ್ತೀರಾ ಹೆಂಗ? ನಾವು ವಜ್ರದ ಕಿರೀಟ ಇಡೋ ಅಂತವ್ರಲ್ಲ, ಆದ್ರೆ ನಿಮ್ಮಂತ ಮುಳ್ಳಿನ ಕಿರೀಟ ಮಾತ್ರ ಇಡಲ್ಲ. ಬಾಯಿಗೆ ಬಂದಂಗ್ ಮಾತಾಡ್ದಿ ಅಂದ್ರ ಮರ್ಯಾದೆ ಇರಂಗಿಲ್ಲ ಹೇಳಿನಿ. ನಾವಿಲ್ಲಿಗೆ ಮರ್ಯಾದೆ ಸಿಗುತ್ತೆ ಅಂತ ಬಂದಿಲ್ಲ, ಅದಿಲ್ಲಿ ಸಿಗೋದಿಲ್ಲ ಅಂತಾನು ಗೊತ್ತು. ನಾವು ಹೇಳ್ಬೇಕಾಗಿದ್ದನ್ನ ಹೇಳಕ್ ಬಂದಿದೀವಿ. ಬಂದವ್ರಿಗೆಲ್ಲ ಕೊಡೋದಕ್ಕ ಅದೇನು ಪಾನ್ಕ ಮಜ್ಜಿಗೆ ಅಲ್ಲ, ಮರ್ಯಾದೆ ಕೊಟ್ಟು ತಗೊಳಕ ಒಂದು ಯೋಗ್ಯತೆ ಸ್ಥಾನ ಇರ್ಬೇಕ. ಕನಕ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರೇನೋ ಹೇಳೋಕ್ ಬಂದಿದ್ದಾರೆ, ಹೇಳೋಕ್ ಬಿಡು. ಅಮ್ಮ ಪಲ್ಲವಿ ಅಮ್ಮ, ನೀವೇನೋ ಹೇಳ್ಬೇಕು ಅಂತಿದ್ದೀರಾ, ಮೊದಲು ಅದನ್ನ ಹೇಳಿ. ಏನೂ ಇಲ್ಲ, ಅಷ್ಟಕ್ಕೂ ಮಂಗಳಸೂತ್ರ ಕಟ್ಟಿದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮಗಳಿಗೆ ಮದುವೆ ಆಗಿದೆ ಅಂತ ಅನ್ಕೋಬೇಕೇ ಹೊರತು ಯಾವ ಸಂತೋಷನೂ ಇಲ್ಲ, ಯಾವ ಶಾಸ್ತ್ರನೂ ನಡೀಲಿಲ್ಲ. ಅದಕ್ಕೋಸ್ಕರ ಅವಳಿಗೆ ಮದುವೆಲಿ ಮಾಡೋ ಶಾಸ್ತ್ರಗಳನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ.